ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಸೊ ಕ್ವಾಲಿಫಿಕೇಷನ್ ಏನು, ಲ್ಯಾಂಗ್ವೇಜಸ್ ಏನು, ಪ್ರತಿಯೊಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಕೂಡ ತೋರಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ಈ ಒಂದು ಕೆಲಸ ಮಾಡೋದಕ್ಕೆ ನಿಮಗೆ ಇಂಗ್ಲೀಷ್ ಬೇಕಾಗಿಲ್ಲ, ಜಸ್ಟ್ ನಿಮಗೆ ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಹಾಗೆ ಎನಿ ಡಿಗ್ರಿ ಅವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಇದ್ರ ಜೊತೆಗೆ ನಿಮಗೆ ಸ್ವಲ್ಪ ಕಂಪ್ಯೂಟರ್ ನಾಲೆಜ್ ಇತ್ತು ಅಂತಂದರೂ ಕೂಡ ಆ್ಯಡ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಕೆಲಸ ಏನು, ಯಾವ ಒಂದು ಜಾಬ್ ರೋಲಿಗೆ ಕಾಲ್ಫಾರ್ಮ್ ಆಗಿದೆ, ಎಲ್ಲಿ ಏನು, ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತೀನಿ. CSE ಅಂದರೆ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್, ಈ ಒಂದು ಜಾಬ್ ರೋಲ್ಗೆ ಕಾಲ್ಫಾರ್ಮ್ ಆಗಿದೆ. ಓಕೆನಾ. ಇಲ್ಲಿ ಸ್ಯಾಲ್ರಿ ನಿಮಗೆ 15,000ದಿಂದ 29,000 ತನಕ ಇರುತ್ತೆ. ಮತ್ತು ಇದು ಫುಲ್ ಟೈಮ್ ಆಗಿರುತ್ತೆ. ಇದು ಶಿಫ್ಟ್ ಬಂದರೂ ನಾರ್ಮಲ್ ಡೇ ಶಿಫ್ಟ್ ಇರುತ್ತೆ. ಓಕೆನಾ. ಹಾಗೆ ಒಂದು ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ. ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಒಂದು ಜಾಬ್ ಇಂಟರ್ವ್ಯೂನ ನೀವೇ ಫಿಕ್ಸ್ ಮಾಡ್ಕೊಳ್ಳಿ. ಓಕೆನಾ. ಮತ್ತು ನೀವು ಆ ಒಂದು ನಂಬರ್ಗೆ ನಿಮ್ಮ ಒಂದು ರೆಸ್ಯೂಮ್ನ ಕಳಿಸ್ಬೇಕಾಗತ್ತೆ. ಸೊ ನಾನು ಪ್ರತಿ ಸಲ ಹೇಳ್ದಂಗೆ ನಿಮ್ಮ ರೆಸ್ಯೂಮು ಯಾವ ರೀತಿಯಾಗಿರಬೇಕು ಅಂತಂದರೆ, ನೀವು ಯಾವ ಜಾಬಿಗೆ ಆಗ್ತೀರಾ ಆ ಜಾಬ್ ರಿಲೇಟೆಡ್ ನೀವು ನಿಮ್ಮ ಒಂದು ಸ್ಕಿಲ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. ಓಕೆನಾ. ಆಗ ಮಾತ್ರ ನಿಮಗೆ ಕಂಪ್ನಿ ಕಡೆಯಿಂದ ಕಾಲ್ ಬರುತ್ತೆ. ನೀವೇನಾದರೂ ಏನೋ ಅಪ್ಡೇಟ್ ಮಾಡ್ದಲೇ ಜಸ್ಟ್ ಹೇಗಿದೆ ಹಾಗೆ ನೀವು ರೆಸ್ಯೂಮ್ನ ಸೆಂಡ್ ಮಾಡ್ತು ಅಥವಾ ರೆಸ್ಯೂಮ್ನ ಅಪ್ಲೋಡ್ ಮಾಡ್ತು ಅಂತಂದರೆ ನಿಮಗೆ ಕಾಲ್ ಬರೋದಿಲ್ಲ. ಓಕೆ. ಸೊ ಈ ಒಂದು ಲೊಕೇಶನ್ ಎಲ್ಲಿರುತ್ತೆ ಅಂದರೆ ಶಿವಮೊಗ್ಗ ಇರುತ್ತೆ. ಸೊ ಇಲ್ಲಿ ಬೆನಿಫಿಟ್ ಏನು ಅಂತಂದರೆ ನಿಮಗೆ ಫುಡ್ ಕೂಡ ಕಂಪ್ನಿ ಕಡೆಯಿಂದನೇ ಕೊಡ್ತಾರೆ. ಸೊ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರೆಲ್ಲ ನೀವು ಜಾಬ್ನ ಸರ್ಚ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ಜಾಬ್ನ ನೋಡ್ತಾ ಇದ್ದೀರಾ, ಆದಷ್ಟು ಬೇಗ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಮತ್ತು ಈ ಒಂದು ಕಂಪನಿ ಟೋನರ್ ಎಂಪೈರ್ ಅಂತ. ಓಕೆನಾ. ಕಂಪ್ನಿ ನೇಮ್ ಬಂದು ಟೋನರ್ ಎಂಪೈರ್. ಇದೊಂದು ಲೀಡಿಂಗ್ IT ಸಪ್ಲೈಯರ್ಸ್ ಆಗಿರುತ್ತೆ. ಯಾವುದಕ್ಕೆ ಅಂತಂದರೆ ನ್ಯೂಜಿಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾಗೆ IT ಸಪ್ಲೈಯರ್ನ ಕೊಡುತ್ತೆ. ಓಕೆ. ಟೋನರ್ ಎಂಪೈರ್ ಅಂತ. ವಿ ಆರ್ ಹೈರಿಂಗ್ ಕಸ್ಟಮರ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ಫಾರ್ ದ ನ್ಯೂಜಿಲ್ಯಾಂಡ್ ಆ್ಯಂಡ್ ಆಸ್ಟ್ರೇಲಿಯನ್ ಪ್ರೋಸೆಸ್. ತುಂಬಾ ಒಳ್ಳೆ ಕೆರಿಯರ್ ಇದೆ. ಈ ಒಂದು ಜಾಬ್ಗೆ ನೀವು ಸೆಲೆಕ್ಟ್ ಆಯಿತು ಅಂತಂದರೆ ಇದು 5 days ವರ್ಕಿಂಗ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ವೀಕ್ ಆಫ್ ಇರುತ್ತೆ. ಮತ್ತು ಮಾರ್ನಿಂಗ್ 5 AM ಇಂದ ಮಧ್ಯಾಹ್ನ 12:30 ಅಷ್ಟೊತ್ತಿಗೆಲ್ಲ ನಿಮ್ಮ ಕೆಲಸ ಮುಗ್ದೋಗುತ್ತೆ. ಓಕೆನಾ. ಈ ಒಂದು ಟೈಮಿಂಗ್ಸಲ್ಲಿ ಯಾರು ಜಾಬ್ ಸರ್ಚ್ ಮಾಡ್ತಾ ಇರ್ತೀರ ನೋಡಿಕೊಂಡು ನೆಕ್ಸ್ಟ್ ನೀವು ಇನ್ನೂ ಒಂದು ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ಕೋಬೋದು ರಿಮೈನಿಂಗ್ ಟೈಮಲ್ಲಿ. ತುಂಬಾ ಸ್ಯಾಲ್ರಿ ತುಂಬಾ ಇರುತ್ತೆ. ಇದೆಲ್ಲ ಅಮೆರಿಕನ್ ಕಂಪ್ನಿಗಳು ಅಂತ ಅಂದರೆ, ಆಸ್ಟ್ರೇಲಿಯನ್ ನ್ಯೂಜಿಲ್ಯಾಂಡ್ ಕಂಪ್ನಿಗಳು ಅಂತಂದರೆ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಒನ್ಸ್ ನೀವಲ್ಲಿ ಸೆಲೆಕ್ಟ್ ಆಗಿ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತಿದೆ ಅಂತಂದರೆ ನಿಮಗೆ ತುಂಬಾ ಒಂದು ಕೆರಿಯರ್ ಗ್ರೋತು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಓಕೆನಾ. ಇದ್ರ ಜೊತೆಗೆ ಅವರು ಡೊಮೆಸ್ಟಿಕ್ ಪ್ರೊಸೆಸ್ಸಿಗೂ ಕೂಡ ಹೈರ್ ಮಾಡ್ಕೋತಾ ಇದ್ದಾರೆ. ಈ ಒಂದು ಜಾಬ್ ರೋಲ್ನಲ್ಲಿ ಕನ್ನಡ ಚೆನ್ನಾಗಿ ಬರಬೇಕು ಅಂತ ಕೇಳಿದ್ದಾರೆ. ಕ್ಯಾಂಡಿಡೇಟ್ ಶುಡ್ ಸ್ಪೀಕ್ ಫ್ಲೂಯೆಂಟ್ ಕನ್ನಡ and they have the knowledge of basic computer ಅಂತ ಕೇಳಿದ್ದಾರೆ. ಈ ಒಂದು ಜಾಬ್ಗೆ ವರ್ಕಿಂಗ್ ಅವರು ಮಾರ್ನಿಂಗ್ 10 ಗಂಟೆಯಿಂದ ಸಂಜೆ 6:30 ತನಕ ಇರುತ್ತೆ. ಮತ್ತು ಮಂಡೇ ಟು ಸ್ಯಾಟರ್ಡೆ ಕೆಲಸ ಇರುತ್ತೆ, ಸಂಡೇ ಮಾತ್ರ ರಜಾ ಇರುತ್ತೆ. ಸ್ಯಾಲ್ರಿ 10,000 to 12,000 ಪರ್ ಮಂತ್ ಅಂತ ಹೇಳಿದ್ದಾರೆ. ಸೊ ಇದ್ರ ಜೊತೆಗೆ ಇನ್ಸೆಂಟಿವ್ಸ್ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಂದರೆ ಸ್ಯಾಲ್ರಿ ಕೂಡ ಹೈಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಫ್ರೆಶರು ನಮಗೆ 20,000 ಬೇಕು, 30,000 ಬೇಕು ಅಂತ ಮಾತ್ರ ಕುತ್ಕೋಬೇಡಿ. ಯಾಕಂತಂದರೆ ನಿಮಗೊಂದು ಆಪರ್ಚುನಿಟಿ ಸಿಗ್ತಾ ಇದೆ. ಸೊ ಕಲ್ತ್ಕೊಳ್ಳೋಕ್ಕೆ ನಿಮಗೊಂದು ಎಕ್ಸ್ಪೀರಿಯನ್ಸ್ ಸಿಕ್ತು ಅಂತಂದರೆ ನೀವು ಡಿಮ್ಯಾಂಡ್ ಮಾಡ್ಬೋದು, ನಮಗೆ ಇಷ್ಟು ಸ್ಯಾಲ್ರಿ ಬೇಕು, ಅಷ್ಟು ಸ್ಯಾಲ್ರಿ ಬೇಕು ಅಂತ. ಫ್ರೆಶರ್ ಇದ್ದಾಗ ನಾವು ನಮ್ಗೆ ಅಷ್ಟೇ ಸ್ಯಾಲ್ರಿ ಬೇಕು, ಇಷ್ಟೇ ಸ್ಯಾಲ್ರಿ ಬೇಕು ಅಂತ ಯಾವುದೇ ಕಾರಣಕ್ಕೂ ನೀವು ಡಿಮ್ಯಾಂಡ್ ಮಾಡಬಾರ್ದು. ಇಲ್ಲಿ ನಿಮ್ಮ ಒಂದು ಕೆಲಸ ಏನಾಗಿರುತ್ತೆ ಅಂತಂದರೆ, ನೀಡ್ ಟು ಇಂಟರಾಕ್ಟ್ ವಿತ್ B2B customer, the ability to display soft skills while moving the call forward. ಸೊ ಈಗಾಗಲೇ ಗೊತ್ತು ನಿಮಗೆ ಕಾಲ್ ಮುಖಾಂತರ ಕಸ್ಟಮರ್ ಕ್ವೆರೀಸ್ ಏನಿರುತ್ತೆ ಅದನ್ನು ನೀವು ಸಾಲ್ವ್ ಮಾಡಬೇಕು. ಮತ್ತು ಅವ್ರಿಗೆ ಪ್ರಾಡಕ್ಟ್ ಬಗ್ಗೆ
ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಒನ್ಸ್ ನೀವು ಜಾಬ್ಗೆ ಸೆಲೆಕ್ಟ್ ಆಯಿತು ಅಂತ ಅಂದರೆ ನಿಮಗೆ ಕಂಪ್ಲೀಟ್ ಟ್ರೈನಿಂಗು ಕಂಪ್ನಿ ಕಡೆಯಿಂದ ಕೊಡ್ತಾರೆ. ಯಾವ ರೀತಿಯಾಗಿ ಅಟೆಂಡ್ ಮಾಡಬೇಕು, ಯಾವ ರೀತಿಯಾಗಿ ಕಾಲ್ಸ್ನ ಅಟೆಂಡ್ ಮಾಡಿ ಕಸ್ಟಮರ್ ಡೌಟ್ನ ಕ್ಲಿಯರ್ ಮಾಡಬೇಕು, ಪ್ರತಿಯೊಂದು ಕೂಡ ನಿಮಗೆ ಕಂಪ್ನಿ ಕೊಡುತ್ತೆ ಟ್ರೈನಿಂಗ್ನ. ಸೊ ಇಲ್ಲಿ ವಾಕ್ ಇನ್ ಫಾರ್ ಇಂಟರ್ವ್ಯೂ ಅಂತ ಇದೆ. ಸೊ ಈ ಒಂದು ಏನು ಇಲ್ಲಿ 2 ನಂಬರು ಕಾಣಿಸ್ತಾ ಇದೆ, ಈ ಒಂದು ನಂಬರ್ಗೆ ಕಾಲ್ ಮಾಡಿ. ಬ್ಯುಸಿ ಬಂತು ಅಂತಂದರೆ ಸ್ವಲ್ಪ ಸಮಯ ಬಿಟ್ಟು ಕಾಲ್ ಮಾಡಿ, ಓಕೆನಾ. ಈ ಒಂದು ಜಾಬ್ಗೆ ಶಿವಮೊಗ್ಗದಲ್ಲಿ ಅಥವಾ ಶಿವಮೊಗ್ಗ ಸುತ್ತಮುತ್ತ ಯಾರು ಇರ್ತಾರೆ ಅವ್ರನ್ನ ಇವರು ಮೊದಲು ಆದ್ಯತೆನ ಕೊಡ್ತಾರೆ, ಓಕೆನಾ. ಶಿವಮೊಗ್ಗ ಸುತ್ತಮುತ್ತ ತೀರ್ಥಹಳ್ಳಿ, ಸಾಗರ ಆ ಕಡೆ ಇರ್ತಾರಲ್ಲ ಅವ್ರಿಗೆ ಈ ಒಂದು ಜಾಬ್ ಬೆನಿಫಿಟ್ ಅಂತಲೇ ಹೇಳ್ಬೋದು. ಓಕೆ, ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್, ವಾಟ್ಸಪ್ಪಲ್ಲೂ ಕೂಡ ಫಾಲೋ ಮಾಡ್ಬೋದು. ಆ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು.